ಕ್ಲಾಸಲ್ಲಿ ನಾನು ನಿಮಗೆ ನೆಕ್ಸ್ಟ್ ಎಕ್ಸಸೈಸ್ ಕ್ವಶನ್ಸ್ ಹೇಳ್ತಿದ್ದೇನೆ. ಇಲ್ಲಿ 7th ಒನ್ ಇದೆ. 7th ಅಲ್ಲಿ ಏನಿದೆ ಅಂದ್ರೆ ಅ ಮರ್ಚೆಂಟ್ ಹ್ಯಾಡ್ rupees 78,592 with her. She placed an order for purchasing 40 radio sets at rupees 1,200 each. How much money will remain with her after the purchase? ಇಲ್ಲಿ ಏನಂದಿದ್ದಾರೆ ಅಂದ್ರೆ, ಒಬ್ಳು ಹುಡುಗಿ ಇದ್ದಾಳೆ, ಒಬ್ಳು ಗರ್ಲ್ ಇದ್ದಾಳೆ, ಅಕ್ಕಿ ಕಡೆ ಇಷ್ಟು ಅಮೌಂಟ್ ಇದಾವೆ ಅಂತ ಹೇಳಿದ್ದಾರೆ. ಒಬ್ಳು ಗರ್ಲ್ ಇದ್ದಾಳೆ, ಅಕ್ಕಿ ಕಡೆ ಇಷ್ಟು ಅಮೌಂಟ್ ಇದೆ. ಆಮೇಲೆ ಅಕ್ಕಿ ಏನ್ ಮಾಡಿದ್ದಾಳೆ ಅಂದ್ರೆ 40 ರೇಡಿಯೋ ಸೆಟ್ಸ್ ನ ಪರ್ಚೇಸ್ ಮಾಡಿದ್ದಾಳೆ, ಅಂದ್ರೆ ಕೊಂಡ್ಕೊಂಡಿದ್ದಾಳೆ. ಪರ್ಚೇಸಿಂಗ್ ಅಂದ್ರೆ ಬಾಯಿಂಗ್ ಮಾಡೋದು, ಕೊಂಡ್ಕೊಳ್ಳೋದು. 40 ರೇಡಿಯೋ ಸೆಟ್ಸ್, ಇಷ್ಟು ರೇಡಿಯೋ ಸೆಟ್ಸ್ ನ ಹಾಕಿ ಪರ್ಚೇಸ್ ಮಾಡಿದ್ದಾಳೆ. ಅದಕ್ಕೆ ಪ್ರತಿಯೊಂದು ರೇಡಿಯೋ ಸೆಟ್ಟಿಗೆ ಎಷ್ಟು ರುಪೀಸ್ ಇದೆ ಅಂದ್ರೆ 1,200. ಅಂದ್ರೆ ಒಂದು ರೇಡಿಯೋ ಸೆಟ್ ಅಮೌಂಟ್ ಇಷ್ಟದ. ಹಾಗಾದ್ರೆ 40 ರೇಡಿಯೋ ಸೆಟ್ ಅಮೌಂಟ್ ಎಷ್ಟಾಗತ್ತೆ ಹೇಳಿ ನನ್ಗೆ ಫಸ್ಟ್. ಒನ್ ರೇಡಿಯೋ ಸೆಟ್ಟಿಗೆ ಇಷ್ಟು ಆದ್ರೆ 40 ರೇಡಿಯೋಸ್ನ ಹಾಕಿ 40 ರೇಡಿಯೋ ಸೆಟ್ಸ್ ನ ಹಾಕಿ ಪರ್ಚೇಸ್ ಮಾಡಿದಾಳೆ. ಹಾಗಾದ್ರೆ ಅದ್ರ ಅಮೌಂಟ್ ಎಷ್ಟಾಗ್ತದೆ ಹೇಳಿ. ಹೇಗೆ ಮಾಡ್ಬೇಕು, ಈ ಅಮೌಂಟ್ಗೆ ಇದು 40 ಅನ್ನೋದು ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡೋಣ. ಇಲ್ಲಿ ಮಲ್ಟಿಪ್ಲಿಕೇಶನ್ ನಿಮ್ಗೆ ಬರುತ್ತೆ. ಯಾವ ತರ ಮಾಡ್ತೀರಾ, 0ನ ಇದ್ ಮೇಲೆ ಕೊಟ್ಟಿರೋ ಎಲ್ಲ ನಂಬರಿಗೂ 0 ಇಂದ ಮಲ್ಟಿಪ್ಲೈ ಮಾಡಬೇಕು ಫಸ್ಟ್. ಇಲ್ಲಿ ಮಾಡಿ ಇಲ್ಲಿ ಎಲ್ಲ 0 ಅಂತ ಇಟ್ರಿ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಇಲ್ಲಿ ಪ್ಲಸ್ ಸೈನ್ ಹಾಕ್ಬೇಕು. ಅದಾದ್ಮೇಲೆ 4 ಇಂದ ಇವಷ್ಟು ನಂಬರಿಗೆ ಮಲ್ಟಿಪ್ಲೈ ಮಾಡಬೇಕು. 4 0s 0, 4 0s 0, 4 2s 8, 4 1s 4. ಸೊ ಎಷ್ಟು ಬರ್ತಂದ್ರೆ 40. ಇವಷ್ಟು ಆಡ್ ಮಾಡೋಣ, 48,000 ಅಂತ ಆಯ್ತು. ಅಂದ್ರೆ ಇಷ್ಟು ರೇಡಿಯೋಸ್ಗೆ, ಈ ರೇಡಿಯೋ ಸೆಟ್ಟಿಗೆ ಅಕ್ಕಿ ಅಮೌಂಟ್ ಎಷ್ಟು ಕೊಟ್ಟಿದ್ದಾಳೆ ಅಂದ್ರೆ ಇಷ್ಟು ಅಮೌಂಟ್ ಆಗಿದೆ. ಇಲ್ಲೇನ್ ಕೇಳಿದ್ದಾರೆ, ಹೌ ಮಚ್ ಮನಿ ವಿಲ್ ರಿಮೇನ್ ವಿತ್ ಹರ್. ಅಕ್ಕಿ ಕಡೆ ಪರ್ಚೇಸ್ ಮಾಡಿದಾದ್ಮೇಲೆ ಎಷ್ಟು ಅಮೌಂಟ್ ಅಕ್ಕಿ ಕಡೆ ಉಳಿತಾವು ಅಂತ ಕೇಳಿದ್ದಾರೆ. ರಿಮೇನ್ ಅಂದ್ರೆ ಅಕ್ಕಿ ಕಡೆ ಎಷ್ಟು ಉಳಿತಾವು ಅಂತ ಕೇಳಿದ್ದಾರೆ ಇಲ್ಲಿ. ಹಾಗಾದ್ರೆ ಏನ್ ಮಾಡ್ತೀವಿ, ಅಕ್ಕಿ ಕಡೆ ಫಸ್ಟ್ ಇಷ್ಟ ಅಮೌಂಟ್ ಇದ್ದು, ಹೌದು ತಾನೆ, ಇಷ್ಟ ಅಮೌಂಟ್ ಇದ್ದು. ಆದ್ರೆ ಅಕ್ಕಿ 40 ರೇಡಿಯೋ ಸೆಟ್ಸ್ ನ ಪರ್ಚೇಸ್ ಮಾಡಿದ್ಲು. ಮಾಡೋಣ, ಇಷ್ಟ ಅಮೌಂಟ್ ಏನಾದ್ರು ಖರ್ಚು ಆದು. ಎಷ್ಟು ಖರ್ಚಾದ ಅಮೌಂಟ್ 48,000. ಇಷ್ಟ ಅಮೌಂಟ್ ಖರ್ಚಾಗ್ಯಾವಕ್ಕಿನ್ನು. ಎದ್ರಲ್ಲಿ ಇಷ್ಟ ಅಮೌಂಟ್ ಅಲ್ಲಿ ಇಷ್ಟ ಅಮೌಂಟ್ ಖರ್ಚಾಗ್ಯಾವು. ಅದಾದ್ಮೇಲೆ ಈ ಅಮೌಂಟ್ ಅಲ್ಲಿ ಈ ಅಮೌಂಟ್ ನ ನೀವು ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮ್ಗೆ ಉಳಿದಿರೋ ಅಮೌಂಟ್ ಎಷ್ಟಾಗತ್ತೆ ಅಂತ ಸಿಗತ್ತೆ ಇಲ್ಲಿ. ಹಾಗಾದ್ರೆ ಎಷ್ಟು ಉಳಿತದೆ ಇಲ್ಲಿ, ಎಷ್ಟು ಉಳಿತದೆ ಇದು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ ಎಷ್ಟು ಅಮೌಂಟ್ ಉಳಿತು ಅಂದ್ರೆ ಇಷ್ಟು. ಎಷ್ಟಂದ್ರೆ 30,552 ಅಮೌಂಟ್ will remain with her after purchasing, after the purchasing, after the purchase. ಪರ್ಚೇಸ್ ಆದ್ಮೇಲೆ ಎಷ್ಟು ಉಳಿದು ಅಕ್ಕಿ ಕಡೆ ಅಮೌಂಟ್ ಎಷ್ಟು. ಇದನ್ನ ಯಾವ ತರ ಸಾಲ್ವ್ ಮಾಡ್ಬೇಕಂದ್ರೆ ಇನ್ನೊಮ್ಮೆ ಹೇಳ್ತೀನಿ ಕೇಳಿ.
ಕೊಟ್ಟಿದ್ದಾರೆ ಅಂದ್ರೆ ಮರ್ಚೆಂಟ್ ಅಂದ್ರೆ ವ್ಯಾಪಾರ ಮಾಡೋರಂತ ಆಗ್ತದೆ. ಇದು ಮರ್ಚೆಂಟ್ ಅಂದ್ರೆ ಬಿಸ್ನೆಸ್ ಮಾಡೋರಿಗೆ ಮರ್ಚೆಂಟ್ ಅಂತಾರೆ. ಒಬ್ಳು ಗರ್ಲ್ ಇಲ್ಲಿ ಬಿಸ್ನೆಸ್ ಮಾಡ್ತಿದ್ದಾಳೆ. ಅಕ್ಕಿ ಕಡೆ ಅಮೌಂಟ್ ಎಷ್ಟಿದಾವೆ? ಅಕ್ಕಿ ಎದಕ್ ಬಿಸ್ನೆಸ್ ಮಾಡ್ತಿದ್ದಾಳೆ ಅಂದ್ರೆ ರೇಡಿಯೋ ಸೆಟ್ಸ್ ಬಿಸ್ನೆಸ್ ಮಾಡ್ತಿದ್ದಾಳೆ ಅಂತ ಅನ್ಕೊಳ್ಳಿ. ಅಕ್ಕಿ ಏನ್ ಮಾಡಿದ್ದಾಳೆ? ರೇಡಿಯೋ ಸೆಟ್ಸ್ ನ ಅಕ್ಕಿ ಪರ್ಚೇಸ್ ಮಾಡಿದ್ದಾಳೆ. ರೇಡಿಯೋ ಸೆಟ್ಸ್ ಪರ್ಚೇಸ್ ಮಾಡಿದ್ದಾಳೆ. ಆದ್ರೆ ಒಂದು ರೇಡಿಯೋ ಸೆಟ್ಟಿಗೆ ಇಷ್ಟು ಅಮೌಂಟ್ ಅಂತ ಹೇಳಿದ್ದಾರೆ ಅವರು. ಹಾಗಾದ್ರೆ 40 ರೇಡಿಯೋ ಸೆಟ್ಸ್ ನ ಪರ್ಚೇಸ್ ಮಾಡಿದ್ದಾಳೆ. ಒಂದಕ್ಕೆ ಇಷ್ಟು ಅಮೌಂಟ್ ಆದ್ರೆ 40 ತಗೊಂಡಿದ್ದಾಳೆ ಅಂದ್ರೆ ಈ ಅಮೌಂಟ್ ಗೆ ನೀವು 40 ಮಲ್ಟಿಪ್ಲೈ ಮಾಡ್ತೀರಿ. ಮಾಡನ್ನು ನಿಮ್ಗೆ ಎಷ್ಟು ಸಿಗತ್ತೆ? 48,000. 48,000 ಹೌದು ತಾನೆ? ಓಕೆ. 48,000 ಅಷ್ಟು ಅಮೌಂಟ್ ಅಕ್ಕಿ ಏನ್ ಮಾಡಿದಳು? ಕೊಟ್ಟು ಈ ರೇಡಿಯೋ ಸೆಟ್ಸ್ ನ ಪರ್ಚೇಸ್ ಮಾಡಿದ್ಲು. ಅದಾದ್ಮೇಲೆ ಅಕ್ಕಿ ಕಡೆ ಎಷ್ಟು ಅಮೌಂಟ್ ಉಳಿದು ಅಂತ ಕೇಳಿದ್ರು. ಅಂದ್ರೆ ಇಷ್ಟು ಅಮೌಂಟ್ ಇದ್ದು ಇಷ್ಟು ಕೊಟ್ಲು, ಉಳಿದೆಷ್ಟು? ಇಷ್ಟು. ಅರ್ಥ ಆಯ್ತಾ ಇದು? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ ಚಿಲ್ಡ್ರನ್ಸ್. ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಅ ಸ್ಟೂಡೆಂಟ್ ಮಲ್ಟಿಪ್ಲೈಡ್ 7,236 by 65 instead of multiplying by 56. By how much was his answer greater than the correct answer? Hint: do you need to do both the multiplication? ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಸ್ಟೂಡೆಂಟ್ ಏನ್ ಮಾಡ್ತಿದ್ದಾನೆ? ಅವ ಇಲ್ಲಿ ಒಂದು ರಾಂಗ್ ಆಗಿ ಮಲ್ಟಿಪ್ಲಿಕೇಶನ್ ಮಾಡಿದ್ದಾನೆ. ಏನಂದ್ರೆ ಅವ ಈ ಕೊಟ್ಟಿರೋ ನಂಬರಿಗೆ ಈ ನಂಬರ್ ಇಂದ ಮಲ್ಟಿಪ್ಲೈ ಮಾಡೋದಿತ್ತು. ಆದ್ರೆ ಅವ ಏನ್ ಮಾಡಿದ್ದಾನೆ? 65 ಇಂದ ಮಲ್ಟಿಪ್ಲೈ ಮಾಡಿದ್ದಾನೆ. ಅವನ ಮೈಂಡ್ ಎಲ್ಲಿತ್ತು ಯಾರಿಗೊತ್ತು. ಅವ ಏನ್ ಮಾಡಿದ್ದಾನೆ? 56 ಇಂದ ಮಾಡೋದ್ ಬಿಟ್ಟು 65 ಇಂದ ಮಲ್ಟಿಪ್ಲೈ ಮಾಡಿದ್ದಾನೆ. ಅದಾದ್ಮೇಲೆ ಬೈ ಹೌ ಮಚ್ ವಾಸ್ ಹೀಸ್ ಆನ್ಸರ್ ಗ್ರೇಟರ್ ದೆನ್ ಅಂದ್ರೆ ಇಲ್ಲಿ ಏನ್ ಕೇಳಿದ್ದಾರೆ? ಅವ 65 ಇಂದ ಮಲ್ಟಿಪ್ಲೈ ಮಾಡಿದ್ದಾನೆ. ಮಲ್ಟಿಪ್ಲೈ ಮಾಡೋಣ ಎಷ್ಟು ಆನ್ಸರ್ ಬಂದಿದೆ? ಆ ಆನ್ಸರ್ ರಾಂಗ್ ಬಂದಿರತ್ತೆ. ಯಾಕಂದ್ರೆ ಅವ 56 ಇಂದ ಮಾಡೋದಿತ್ತು, 65 ಮಾಡ್ಯಾನ ಅಂದ್ರೆ ರಾಂಗ್ ಆನ್ಸರೇ ಬಂದಿರತ್ತೆ. ಆ ರಾಂಗ್ ಆನ್ಸರ್ ಕರೆಕ್ಟ್ ಆನ್ಸರ್ ಗಿಂತಲೂ ಎಷ್ಟು ಹೆಚ್ಚದ ಅಂತ ಕೇಳಿದ್ದಾರೆ ಇಲ್ಲಿ. ಅಂದ್ರೆ ಅದು ಬಂದಿರೋ ರಾಂಗ್ ಆನ್ಸರ್ ಕರೆಕ್ಟ್ ಆನ್ಸರ್ ಗಿಂತಲೂ ಎಷ್ಟು ಲಾರ್ಜ್ ಇದೆ ಅಂತ ಕೇಳಿದ್ದಾರೆ. ಇಲ್ಲಿ ಹಿಂಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಡು ಯು ನೀಡ್ ಟು ಡೂ ಬೋತ್ ದ ಮಲ್ಟಿಪ್ಲಿಕೇಶನ್ಸ್. ಇಲ್ಲಿ ಎರಡು ಮಲ್ಟಿಪ್ಲಿಕೇಶನ್ಸ್ ನಾವು ಮಾಡ್ಬೋದು ಏನಂತ ಕೇಳಿದ್ದಾರೆ. ಇಲ್ಲಿ ಎರಡು ಮಲ್ಟಿಪ್ಲಿಕೇಶನ್ ಏನ್ ಮಾಡೋದು ಬೇಡ, ಒಂದೇ ಮಾಡ್ಬೇಕು. ಅದು ಯಾವ ತರ ಮಾಡ್ಬೇಕಂತ ನೋಡೋಣ ಬನ್ನಿ. ಏನಂದ್ರೆ ಅವ ಏನ್ ರಾಂಗ್ ಮಾಡಿದ್ದಾನೆ? ಆಕ್ಚುಲಿ 56 ಮಲ್ಟಿಪ್ಲೈ ಮಾಡ್ಬೇಕಿತ್ತು. ಇಲ್ಲಿ ಕೊಟ್ಟಿರೋ ನಂಬರ್ ಏನಿದೆ 7,236. ಇದನ್ನ ಅವ 56 ಮಲ್ಟಿಪ್ಲೈ ಮಾಡೋದಿತ್ತು ಆಕ್ಚುಲಿ. ಆದ್ರೆ ಅವ 65 ಮಾಡಿದ್ದಾನೆ. ಸೊ ಅಂದ್ರೆ ನಾವ್ ಏನ್ ಮಾಡ್ಬೇಕು? ಈ ಪ್ರಾಬ್ಲಮ್ಸ್, ಈ ತರ ಪ್ರಾಬ್ಲಮ್ಸ್ ಕೊಟ್ರೆ ಹೇಗೆ ಸಾಲ್ವ್ ಮಾಡ್ಬೇಕಂದ್ರೆ ಈ ಯಾವ್ದು ರಾಂಗ್ ಆನ್ಸರ್ ಅಲ್ಲಿ ರೈಟ್ ಆನ್ಸರ್ ನ ಫಸ್ಟ್ ಸಬ್ಟ್ರಾಕ್ಟ್ ಮಾಡ್ಬೇಕು. ಸಬ್ಟ್ರಾಕ್ಟ್ ಮಾಡೋಣ. ಎಷ್ಟು ಬರುತ್ತೆ ಆನ್ಸರ್? 9 ಅಂತ ಬರುತ್ತೆ. ಮಾಡಿ ನೋಡಿ ಎಷ್ಟಾಗತ್ತೆ. 15 ಒಳಗೆ 6 ತೆಗೀರಿ. 10 ಒಳಗೆ 6 ಹೋದ್ರೆ 4 4 5 9 ಇದು 0. ಓಕೆ, 9 ಬಂತು ಆನ್ಸರ್. ಹಾಗಾದ್ರೆ ಇನ್ನ ನೆಕ್ಸ್ಟ್ ಏನ್ ಮಾಡ್ಬೇಕು? ಇವು ಎರಡತ್ರ ಮಧ್ಯೆ ಡಿಫ್ರೆನ್ಸ್ ತಕ್ಕೋಬೇಕು. ಫಸ್ಟ್ ಏನ್ ಮಾಡ್ಬೇಕಂದ್ರೆ ಅವ ಇದರಲ್ಲೇ ಮಲ್ಟಿಪ್ಲೈ ಮಾಡ್ಬೇಕಿತ್ತು, ಇದು ಮಾಡಿದ್ದಾನೆ, ರಾಂಗ್ ಮಾಡಿದ್ದಾನೆ. ಆದ್ರೆ ಅಂತ ಇಲ್ಲಿ ಏನ್ ಮಾಡ್ಬೇಕಂದ್ರೆ 65 ಅಲ್ಲಿ 56 ನ ನಾವು ಸಬ್ಟ್ರಾಕ್ಟ್ ಮಾಡ್ಬೇಕು. ಅದ್ರ ಡಿಫ್ರೆನ್ಸ್ ತಗೋಬೇಕು. ತಗೊಳ್ಳೋಣ. ಇಲ್ಲಿ ಎಷ್ಟೋ ವ್ಯಾಲ್ಯೂ ಬರುತ್ತೆ. ಆ ವ್ಯಾಲ್ಯೂ ಈ ವ್ಯಾಲ್ಯೂಗೆ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಆನ್ಸರ್ ಬರುತ್ತೆ. ನೀವು ಯಾವುದೇ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನೀವು ಈ ತರ ರಾಂಗ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನೀವು ಏನ್ ಮಾಡ್ಬೇಕು? ಇದು ಯಾವ್ದು ನಂಬರ್ ತಗೊಂಡಿರ್ತೀರಲ್ಲ ಮಲ್ಟಿಪ್ಲೈ ಮಾಡುವಾಗ, ಆ ನಂಬರ್ ಅಲ್ಲಿ ಯಾವ್ದು ನಂಬರ್ ಮಲ್ಟಿಪ್ಲೈ ಮಾಡ್ಬೇಕಿತ್ತಲ್ಲ ಆ ನಂಬರ್ನ ನೀವು ಸಬ್ಟ್ರಾಕ್ಟ್ ಮಾಡ್ಬೇಕು. ಅದರದ್ದು ಡಿಫ್ರೆನ್ಸ್ ತಕೋಬೇಕು.
ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಆನ್ಸರ್ ಬರುತ್ತೆ. ಆ ಕರೆಕ್ಟ್ ಆನ್ಸರ್ ರಾಂಗ್ ಆನ್ಸರ್ಗೆ ಎಷ್ಟು ಲಾರ್ಜ್ ಇದೆ ಅಂತ ಹೇಳ್ಬೇಕಷ್ಟೇ. ಇಲ್ಲಿ ಕೇಳಿದ್ದಾರೆ ಎಷ್ಟು ಲಾರ್ಜ್ ಇದೆ ಅಂತ ಕೇಳಿದ್ದಾರೆ. ಎಷ್ಟು ಅಂದ್ರೆ ಇಲ್ಲೇನ್ ಮಾಡಿ 7236 ಇದೆ. ಇದನ್ನ ಈ ವ್ಯಾಲ್ಯೂ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಲಾರ್ಜ್ ಇದೆ ಅಂತ ಆನ್ಸರ್ ಬರುತ್ತೆ. ಇಲ್ಲಿ ಇದು ಮಲ್ಟಿಪ್ಲೈ ಮಾಡಿ ಎಷ್ಟಾಗ್ತದೆ ಹೇಳಿ ನೋಡೋಣ. 9 6 9 5 45, 9 6 54, 54, 9 3 27, 9 3 27 plus 5, 27, 3 10, sorry 30, 30 plus 2 32, 9 2 18, 9 2 18, 18 ಆದ್ಮೇಲೆ ಇದು 3, 18 3 ಅಂದ್ರೆ 21, 21 ಅಂದ್ರೆ 9 5 35, ಇದು ಸಾರಿ 9 5 45, 9 6 54, 9 7 63. ಇಲ್ಲಿ 63 ಬಂತು. 63ಗೆ 2 ಮಲ್ಟಿಪ್ಲೈ ಮಾಡಿದ್ರೆ 65 ಎಷ್ಟಾಯ್ತು 65. ಹಾಗಾದ್ರೆ ಇಷ್ಟು ಲಾರ್ಜ್ ಇದೆ ಅಂತ ಆಗ್ತದೆ. ಎಷ್ಟು ಲಾರ್ಜ್ ಇದೆ ಇಷ್ಟು. ರಾಂಗ್ answer is 6 5 1 2 4 times. Is 2 times larger. ಇಷ್ಟು ಲಾರ್ಜ್ ಇದೆ. ಎಷ್ಟು ಲಾರ್ಜ್ ಇದೆ? ಗ್ರೇಟರ್ ದೆನ್ ದ ಕರೆಕ್ಟ್ ಆನ್ಸರ್. His wrong answer is times greater than the correct answer. ಕರೆಕ್ಟ್ ಆನ್ಸರ್ಗಿಂತಲೂ ಎಷ್ಟು ಗ್ರೇಟರ್ ಇದೆ ಅಂತ ಹೇಳಿದ್ದಾರೆ ಇಲ್ಲಿ. ಹಾಗಾದ್ರೆ ಎಷ್ಟು ಗ್ರೇಟರ್ ಆಯ್ತು? ಇಷ್ಟು ಗ್ರೇಟರ್ ಆಯ್ತು. ಇದು ನೋಟ್ ಮಾಡ್ಕೊಳ್ಳಿ. ಈ ತರ ಕ್ವಶನ್ ಬಂದ್ರೆ ನೀವು ಎಲ್ಲಿ ರಾಂಗ್ ಮಾಡಿದ್ರೆ ಮಲ್ಟಿಪ್ಲಿಕೇಶನ್ ಮಾಡುವಾಗ ಇದೇ ತರ ಮಾಡ್ಬೇಕು. ಮಾಡ್ತೀರಿ ತಾನೆ? ಓಕೆ. ಅಂದ್ರೆ ನಿಮ್ಗೆ ರಾಂಗ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಏನ್ ಮಾಡ್ಬೇಕು, ಯಾವ ನಂಬರ್ ಮಲ್ಟಿಪ್ಲೈ ಮಾಡಿರ್ತೀರಲ್ಲ ಆ ನಂಬರ್ ಅಲ್ಲಿ ಯಾವ ನಂಬರ್ ಮಲ್ಟಿಪ್ಲೈ ಮಾಡ್ಬೇಕಾಗಿರುತ್ತೆ ಆ ನಂಬರ್ನ ಅದರದ್ದು ಡಿಫ್ರೆನ್ಸ್ ತಗೊಂಡ್ರೆ ಆ ವ್ಯಾಲ್ಯೂ ಬಂದಿರೋ ವ್ಯಾಲ್ಯೂ ಕೊಟ್ಟಿರೋ ವ್ಯಾಲ್ಯೂಗೆ ಇದು ಯಾವ ವ್ಯಾಲ್ಯೂಗೆ ಮಲ್ಟಿಪ್ಲೈ ಮಾಡ್ಬೇಕಾಗಿರತ್ತೆ ಆ ವ್ಯಾಲ್ಯೂಗೆ ಮಲ್ಟಿಪ್ಲೈ ಮಾಡೋಣ ನಿಮ್ಗೆ ಕರೆಕ್ಟ್ ಆನ್ಸರ್ ಬರುತ್ತೆ. ಅಂದ್ರೆ ನೀವು ರಾಂಗ್ ಆಗಿ ಬಿಡಿಸಿದ್ದನ್ನ ಕರೆಕ್ಟ್ ಮಾಡ್ಬೋದು. ಇಲ್ಲಿ ಹೊಳ್ಳೆ ಮಲ್ಟಿಪ್ಲೈ ನೀವು ರಾಂಗ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದನ್ನ ನೀವು ಮತ್ತೆ ಶಾರ್ಟ್ ಮೆಥಡ್ ಅಲ್ಲಿ ಈ ತರ ರೀಕರೆಕ್ಟ್ ಮಾಡ್ಕೋಬಹುದು. ಇಷ್ಟೆಲ್ಲ ಮತ್ತೆ ಸಪ್ರೇಟ್ ಆಗಿ ಮಲ್ಟಿಪ್ಲೈ ಮಾಡೋಕ್ಕಿಂತಲೂ ಈ ತರ ಮಾಡೋದು. ಓಕೆ. ಇದು ಬಹಳ ಹೆವಿ ಆಗ್ತದೆ. ಒಮ್ಮೆ ಈ ನಂಬರ್ ಇಂದ ಇದ್ರಲ್ಲೇ ಮಾಡಿ ಇದ್ರಲ್ಲೇ ಇದು ಮಾಡಿ ಎಷ್ಟು ಡಿಫ್ರೆನ್ಸ್ ಇದೆ ಎಷ್ಟು ಇದು ನೋಡು ಬದ್ಲಿ ಏನ್ ಮಾಡ್ಬೇಕಲ್ಲಿ ಈ ತರ ಮಾಡಿದ್ರೆ ನಿಮ್ಗೆ ರೈಟ್ ಆನ್ಸರ್ ಬರುತ್ತೆ. ನೀವೇನ್ ಮಾಡಿ ಇದಿಷ್ಟೇ ಬರೀರಿ, ಇದೇನ್ ಬೇಡ. ನೆಕ್ಸ್ಟ್ ಕ್ವಶನ್ ಬನ್ನಿ ಚಿಲ್ಡ್ರನ್ಸ್. ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಟು ಸ್ಟಿಚ್ ಅ ಶರ್ಟ್ ಟು ಸ್ಟಿಚ್ ಅ ಶರ್ಟ್ 2 meter 15 centimeter cloth is needed out of 40 meter cloth. How many
shirts can be stitched and how much cloth will remain. ಇಲ್ಲೇನ್ ಕೇಳಿದ್ದಾರೆ ಅಂದ್ರೆ ಇಲ್ಲಿ ಇಷ್ಟು ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಶರ್ಟ್ಸ್ ನ ಸ್ಟಿಚ್ ಮಾಡ್ತಿದ್ದಾರೆ. ಸ್ಟಿಚ್ ಮಾಡೋದಿಕ್ಕೆ ಎಷ್ಟು ಬಟ್ಟೆ ಬೇಕಾಗಿದೆ ಅಂದ್ರೆ 2 ಮೀಟರ್ 15 ಸೆಂಟಿಮೀಟರ್ ಅಷ್ಟು ಬಟ್ಟೆ ಬೇಕಾಗಿದೆ. ಅಂದ್ರೆ 2 ಮೀಟರ್ 15 ಸೆಂಟಿಮೀಟರ್ ಅಂದ್ರೆ ಇದು ಎರಡು ಕೂಡಿ ಆಯ್ತಿದ್ದು, ಎರಡು ಮಿಕ್ಸ್ ಅದ, ಇಲ್ಲಿ ಸಪ್ರೇಟ್ ಇಲ್ಲ. 2 ಮೀಟರ್ 15 ಸೆಂಟಿಮೀಟರ್ ಅಷ್ಟು ಕ್ಲಾತ್ ಬೇಕಾಗಿದೆ ಅಂತ ಅಂದಿದ್ದಾರೆ. ಎಷ್ಟರೊಳಗ 40 ಮೀಟರ್ ಕ್ಲಾತ್ ಅಲ್ಲಿ, ಅಂದ್ರೆ 40 ಮೀಟರ್ ಕ್ಲಾತ್ ಅಲ್ಲಿ ನಮ್ಗೆ 2 ಮೀಟರ್ 15 ಸೆಂಟಿಮೀಟರ್ ಅಷ್ಟು ಬಟ್ಟೆ ಬೇಕಾಗಿದೆ. ಏನ್ ಮಾಡೋದಿಕ್ಕೆ? ಸ್ಟಿಚ್ ಮಾಡೋದಿಕ್ಕೆ. ಅಂದ್ರೆ ಇಲ್ಲಿ ಏನ್ ಕೇಳಿದ್ದಾರೆ? ಹೌ ಮೆನಿ ಶರ್ಟ್ಸ್ ಕ್ಯಾನ್ ಬಿ ಸ್ಟಿಚ್ಡ್, ಅಂದ್ರೆ ಎಷ್ಟು ಶರ್ಟ್ಸ್ ನ ಸ್ಟಿಚ್ಡ್ ಮಾಡಿದ್ದಾರೆ ಇಲ್ಲಿ ಅಂತ ಕೇಳಿದ್ದಾರೆ. ಇಲ್ಲಿ ಎಷ್ಟು ಶರ್ಟ್ಸ್ ನ ಸ್ಟಿಚ್ ಮಾಡಿದ್ದಾರೆ ಮತ್ತೆ ಎಷ್ಟು ಕ್ಲಾತ್ ಸ್ಟಿಚ್ ಮಾಡಿದಾದ್ಮೇಲೆ ಎಷ್ಟು ಉಳಿತು, ಇಷ್ಟು ಬೇಕಾಗಿದೆ ಅಂತಿದ್ದಾರೆ. ಇದು ಬೇಕಾಗಿದ್ರಲ್ಲಿ ನಿಮ್ಗೆ ಎಷ್ಟು ಉಳಿತದೆ ಅಂತ ಕೇಳಿದ್ದಾರೆ. ಇಷ್ಟು ಬೇಕಾಗಿದೆ ಅಂತ ಯೂಸ್ ಮಾಡ್ಕೊಂಡ್ರೆ, ಇಷ್ಟೊಳಗೆ ಇಷ್ಟು ಯೂಸ್ ಮಾಡ್ಕೊಂಡ್ರೆ ಉಳಿತೆಷ್ಟು ಅಂತ ಕೇಳಿದ್ದಾರೆ. ಇದನ್ನ ಯಾವ ತರ ಸಾಲ್ವ್ ಮಾಡ್ಬೇಕಂದ್ರೆ, ಫಸ್ಟ್ ನಮಗ ಒಂದು ಟೀ ಶರ್ಟಿಗೆ ಬೇಕಾಗೋ ಕ್ಲಾತ್ ನ ಬರ್ಕೋಬೇಕು. ಇಲ್ಲಿ ಶರ್ಟ್ ಅಂದ್ರೆ 1 ಶರ್ಟ್ ಅಂತ ಆಗ್ತದೆ. ಇಲ್ಲಿ ಏನು ಶರ್ಟ್ ಅಂದ್ರೆ ಒಂದೇ ಶರ್ಟ್ ಇಂದ ಇದು ಆಯ್ತು. ಎಷ್ಟು ತಗೊಂಡಿದ್ದಾರೆ? ಒಂದೇ ಶರ್ಟ್ ಇಂದ ಲೆಂತ್ ಇಷ್ಟಾಯ್ತು, ಇಷ್ಟು ಮೀಟರ್ ಅಷ್ಟು ಬಟ್ಟೆನ ತಗೊಂಡಿದ್ದಾರೆ. ಇದು ಎರಡು ಕಂಬೈನ್ ಆಗಿ ಎಷ್ಟು ಆಗತ್ತೆ ಅಂತ ಫಸ್ಟ್ ನೋಡೋಣ. ನೀವೇನ್ ಮಾಡ್ಬೇಕು? ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಕೊಟ್ಟಿರೋ ವ್ಯಾಲ್ಯೂ ಎಲ್ಲಾನು ಮೀಟರ್ ಅಲ್ಲಿ ಇರೋದನ್ನ ನೀವು ಏನ್ ಮಾಡ್ಬೇಕು? ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಫಸ್ಟ್ ಏನ್ ಮಾಡ್ಬೇಕು? ಎಲ್ಲ ಮೀಟರ್ ಅಲ್ಲಿ ಇರೋದನ್ನ ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡ್ಬೇಕು. ನೆಕ್ಸ್ಟ್ ಇದು ಹೇಗೆ ಮಾಡ್ತೀವಿ ಅಂದ್ರೆ 2 ಮೀಟರ್ ಇದ್ದಿದ್ದನ್ನ ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡ್ಬೇಕು. ನಂಗೆ ಹೇಳಿ ಚಿಲ್ಡ್ರನ್ಸ್, ನಾನು ಬೇಸಿಕ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ನಿಮ್ಗೆ 1 ಮೀಟರ್ ಈಕ್ವಲ್ಸ್ ಟು 100 ಸೆಂಟಿಮೀಟರ್ ಅಂತ ಹೇಳಿದೆ. ಹಾಗಾದ್ರೆ ಇಲ್ಲಿ 2 ಮೀಟರ್ ಇದೆ. 2 ಮೀಟರ್ ಅಂದ್ರೆ 200 ಆಯ್ತು. ಪ್ಲಸ್ ಇದು ಈ ತರ ಬರೆದ್ರೆ ನೀವು ಎರಡು ಕಂಬೈನ್ ಆಗಿ ತಗೋಬೇಕು. ಸೊ ನಾನಿಲ್ಲಿ ಪ್ಲಸ್ ಹಾಕಿದ್ದೇನೆ. ಅದಾದ್ಮೇಲೆ 15 ಸೆಂಟಿಮೀಟರ್ ಅಂದ್ರೆ 15 ಅಂತಾನೆ ಆಗ್ತದೆ. ಹಾಗಾದ್ರೆ ಎಷ್ಟಾಯ್ತು ಇದು? 215 ಸೆಂಟಿಮೀಟರ್. ಅಂದ್ರೆ ಇಷ್ಟು ಕ್ಲಾತ್ ನೀಡದ ನಮಗ, ಇಷ್ಟು ಬೇಕಾಗಿದೆ. ಎದ್ರಲ್ಲಿ? ಇಷ್ಟು 40 ಮೀಟರ್ದು ಕನ್ವರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಕನ್ವರ್ಟ್ 40 ಮೀಟರ್ ಇಂಟು ಏನು? 40 ಮೀಟರ್ನ ಕನ್ವರ್ಟ್ ಮಾಡಬೇಕು ಎದ್ರಲ್ಲಿ? ಇಂಟು ಸೆಂಟಿಮೀಟರ್ ಅಂತ ಕೇಳಿದ್ದಾರೆ. ಅಂದ್ರೆ 40ನ ಸೆಂಟಿಮೀಟರ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡ್ರೆ 1 ಮೀಟರ್ ಅಲ್ಲಿ 100 ಆದ್ರೆ 40 ಅಲ್ಲಿ 4000. ಏನ್ ಮಾಡ್ಬೇಕು? 40ಗೆ 100ನ ಮಲ್ಟಿಪ್ಲೈ ಮಾಡ್ಬೇಕು, 4000 ಆಗತ್ತೆ. ನೋಟ್ ಮಾಡ್ಕೊಂಡ್ರೆ ಚಿಲ್ಡ್ರನ್ಸ್? ಓಕೆ. ಹಾಗಾದ್ರೆ ನಮ್ಗೆ ಎಷ್ಟು ಸೆಂಟಿಮೀಟರ್ ಸಿಕ್ತು? ಇಲ್ಲಿ ಸೆಂಟಿಮೀಟರ್ ಅಂತ ಬರೀರಿ, ಇಲ್ಲಿ ಸೆಂಟಿಮೀಟರ್ ಅಂತ ಬರೀರಿ. ಇದು ನೋಟ್ ಮಾಡ್ಕೊಂಡ ಇನ್ನೇನ್ ಮಾಡ್ಬೇಕಂದ್ರೆ ಸ್ಟಿಚ್ಡ್ ಎಷ್ಟು ಮಾಡಿದ್ದಾರೆ ಅಂತ, ಟಿ ಶರ್ಟ್ ಸ್ಟಿಚ್ ಎಷ್ಟು ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಇಲ್ಲಿ ಎಷ್ಟು ಮಾಡಿದ್ದಾರೆ ಅಂತ ಹೇಗೆ ಹೇಳ್ಬೇಕಂದ್ರೆ, ಇಷ್ಟು ಬಟ್ಟೆನ ಅವರು ಬಳಸ್ಕೊಂಡಿದ್ದಾರೆ ಅಂದ್ರೆ ನೀವು ಈ ಬಟ್ಟೆಯಲ್ಲಿ ಈ ಬಟ್ಟೆನ ನೀವು ಏನ್ ಮಾಡ್ಬೇಕು? ಡಿವೈಡ್ ಮಾಡ್ಬೇಕು. ಡಿವೈಡ್ ಮಾಡೋಣ. ನಿಮಗ್ ಬಂದಿರೋ ಆನ್ಸರ್ ಕ್ವಶನ್ ಏನ್ ಬಂದಿರತ್ತೆ ಅಲ್ಲ, ಆ ಕ್ವಶನ್ ಅಲ್ಲಿ ಏನ್ ಆನ್ಸರ್ ಬರುತ್ತೆ ಅಲ್ಲ, ಅದೇ ಆನ್ಸರ್ ಏನಾಗಿರತ್ತೆ? ಇಲ್ಲಿ ಎಷ್ಟು ಶರ್ಟ್ಸ್ ನ ಸ್ಟಿಚ್ಡ್ ಮಾಡಿದ್ದಾರೆ ಅಂತ ಆಗತ್ತೆ. ಇಲ್ಲಿ ಇದು ನೋಟ್ ಮಾಡ್ಕೊಂಡ್ರ? ಓಕೆ. ಇಲ್ಲಿ ನೋಡಿ ಚಿಲ್ಡ್ರನ್ಸ್, ಇಲ್ಲಿ ಹೌ ಮೆನಿ
ಶರ್ಟ್ಸ್ ಕ್ಯಾನ್ ಬಿ ಸ್ಟಿಚ್ಡ್ ಅಂದ್ರೆ ಶರ್ಟ್ಸ್ ಕ್ಯಾನ್ ಬಿ ಸ್ಟಿಚ್ಡ್ ಎಷ್ಟಿದಾವೆ ಅಂದ್ರೆ ಶರ್ಟ್ಸ್ ಎಷ್ಟು ಸ್ಟಿಚ್ಡ್ ಮಾಡ್ಬೋದಂದ್ರೆ ಎಷ್ಟರಲ್ಲಿ ಇಷ್ಟು ಬಟ್ಟೆ ಅದ ಅದರಲ್ಲಿ ಇಷ್ಟನ್ನ ನಾವು ಬಳಸ್ಕೊಂಡಿವಿ. ಅದಾದ್ಮೇಲೆ ಇದನ್ನ ಎಷ್ಟು ಸ್ಟಿಚ್ ಆಗಿದೆ ಅಂತ ಫೈಂಡ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಈ ಬಟ್ಟೆಯಲ್ಲಿ ಅಂದ್ರೆ ಇಷ್ಟು ಸೆಂಟಿಮೀಟರ್ ಇರೋ ಬಟ್ಟೆಯಲ್ಲಿ ಇಷ್ಟು ಇರೋದನ್ನ ನೀವು ಡಿವೈಡ್ ಮಾಡಬೇಕು. ಅಂದ್ರೆ 4000 ಅಲ್ಲಿ 215 ಅನ್ನೋದು ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿ ಆನ್ಸರ್ ಏನ್ ಬರುತ್ತೆ ಅಂತ ನನ್ಗೆ ಹೇಳಿ ನೋಡೋಣ. ಟ್ರೈ ಮಾಡಿ ನೋಡೋಣ. ಫಸ್ಟ್ ನೀವು ಡಿವೈಡ್ ಮಾಡಲು 5 ಮಿನಿಟ್ಸ್ ಟೈಮ್ ತಗೋರಿ, ಟ್ರೈ ಮಾಡಿ. ಮಾಡಿದ್ರಾ? ಇದನ್ನ ನೀವು ಈ ತರ ಡಿವೈಡ್ ಮಾಡ್ತಿರ್ತೀರ. 215 4000. ಇದು ನಿಮ್ಗೆ ಸ್ವಲ್ಪ ಚಿಕ್ಕ ಮಕ್ಕಳಿಗೆ ಪ್ರಾಬ್ಲಮ್ಸ್ ಆಗತ್ತೆ ಸಾಲ್ವ್ ಮಾಡೋದಿಕ್ಕೆ. ನಿಮ್ಗೆ ಇದರದ್ದು ಟೇಬಲ್ಸ್ ಬರೋದಿಲ್ಲ. 215 ನಿಮ್ ಜಸ್ಟ್ 30 ತನ ಇಲ್ಲ, ಭಾಳ ಆದ್ರೆ ನೀವು 6 ಇದ್ದೀರಾ, ನೀವು 20 ತನ ಆದ್ರೂ ಹಾಕಿರ್ತೀರಾ ಟೇಬಲ್ಸ್. ಹಾಗಾದ್ರೆ ನೀವು ಈ ತರ ಲಾಸ್ಟ್ ನಂಬರ್ಸ್ ಕೊಟ್ರೆ ನೀವು ಯಾವ ತರ ಡಿವೈಡ್ ಮಾಡ್ಬೇಕಂದ್ರೆ ಲಕ್ಷ ಕೊಟ್ಟು ಕೇಳಿ. ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಏನ್ ಕೊಟ್ಟಿರ್ತಾರೆ ತಾನೆ, ಆ ವ್ಯಾಲ್ಯೂನ ನೀವು ಆಡ್ ಮಾಡ್ತಾ ಹೋಗ್ಬೇಕು. ಎಲ್ಲಿ ತನ ಅಂದ್ರೆ ಇಲ್ಲಿ ಮೇಲೆ ಕೊಟ್ಟಿರೋ ವ್ಯಾಲ್ಯೂ ಎಕ್ಸಾಕ್ಟ್ ಆಗಿ ಬರೋ ತನ. ಎಕ್ಸಾಕ್ಟ್ ಆಗಿ ಬರ್ಲಿಲ್ಲ ಅಂದ್ರೆ ಅದ್ರ ನಿಯರ್ ಇರೋ ವ್ಯಾಲ್ಯೂ ತನ ಆದ್ರೂ ನೀವು ಏನ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು, ಆಡ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಈ ವ್ಯಾಲ್ಯೂ ನಿಯರ್ ಬರೋ ತನ ಆಡ್ ಮಾಡೋಣ. ಅಂದ್ರೆ ಈ ವ್ಯಾಲ್ಯೂಗೆ ಸಮೀಪ್ ಬರ್ಬೇಕು. ಎಕ್ಸಾಕ್ಟ್ ಬಂದ್ರೇನು ಓಕೆ, ಎಕ್ಸಾಕ್ಟ್ ಬಂದ್ರೆ ರಿಮೈಂಡರ್ 0 ಆಗ್ತದೆ. ಎಕ್ಸಾಕ್ಟ್ ಬರ್ಲಿಲ್ಲ ಅಂದ್ರೆ ಅಲ್ಲಿ ಉಳಿತದೆ ವ್ಯಾಲ್ಯೂ ಕೆಲವೊಂದಿಷ್ಟು. ಓಕೆ, ಇದು ಹಾಗಾದ್ರೆ ಆಡ್ ಮಾಡ್ತಾ ಹೋಗೋಣ ಈ ವ್ಯಾಲ್ಯೂ. ಹಾಗಾದ್ರೆ ಇದು ವ್ಯಾಲ್ಯೂ ಎಷ್ಟಾಗ್ತದೆ ಅಂತ ನೋಡೋಣ. ಇಲ್ಲಿ ಹೇಳಿ ಚಿಲ್ಡ್ರನ್ಸ್ ನನಗೆ 215. ಇದನ್ನ ನೀವು ಆಡ್ ಮಾಡ್ತಾ ಹೋಗ್ಬೇಕು. ಎಲ್ಲಿ ತನ ಆ ವ್ಯಾಲ್ಯೂ ಎಕ್ಸಾಕ್ಟ್ ಇದಕ್ಕೆ ನಿಯರ್ ವ್ಯಾಲ್ಯೂ ಬರುತ್ತನ ಆಡ್ ಮಾಡ್ತಾ ಹೋಗು. ಹೀಗೆ ಆಡ್ ಮಾಡ್ತಾ ಹೋಗಿ ಎಷ್ಟು ವ್ಯಾಲ್ಯೂ ಬರುತ್ತೆ ಅಂತ ಚೆಕ್ ಮಾಡಿ. ಇಲ್ಲಿ 1 ಟೈಮ್ 2 ಟೈಮ್ 3 ಟೈಮ್ 4 ಟೈಮ್ 5 ಟೈಮ್, ಇಲ್ಲಿ 5 ಟೈಮ್ ಆಡ್ ಮಾಡಿದ್ದೀರಾ, ಹೌದು ತಾನೆ? ಹಾಗಾದ್ರೆ 10 10 10 10 20, ಇದು 5 25 ಆಯ್ತು. ಓಕೆ, ಅದಾದ್ಮೇಲೆ 2 3 4 5 6 7, ಇಲ್ಲಿ 7 2 4 6 8 10 ಇಷ್ಟ ಆಯ್ತು. ಅಂದ್ರೆ 5 ಟೈಮ್ಸ್ ಮಾಡೋಣ, ಇಷ್ಟು ಬಂತು. ಇನ್ನು ಮತ್ತೆ 5 ಟೈಮ್ಸ್ ತಗೊಳ್ಳಿ, 1000 ಬೇಕು ನಮಗೆ. ಇನ್ನ ಸ್ವಲ್ಪ ಹೆಚ್ಚಿಗೆ ಬೇಕು ವ್ಯಾಲ್ಯೂಸ್. ನೆಕ್ಸ್ಟ್ ಏನ್ ಬೇಕು, ಮತ್ತೆ ಮಲ್ಟಿಪ್ಲೈ ಮಾಡ್ತಾ ಹೋಗಿ ನೋಡು ಎಲ್ಲಿ ತನ ಬರುತ್ತೆ ಅಲ್ಲಿ ತನ ಆಡ್ ಮಾಡ್ತಾ ಹೋಗೋಣ. ಹೀಗೆ ವ್ಯಾಲ್ಯೂಸ್ನ ನೀವು ಆಡ್ ಮಾಡ್ತಾ ಹೋಗಿ. ನೀವು ಇದೇ ತರ ಮಾಡ್ಬೇಕು, ಚಿಕ್ಕ ಮಕ್ಕಳು ನೀವು ಇದೇ ತರ ಮಾಡ್ಬೇಕು. ಇಲ್ಲ ಏನ್ ಮಾಡ್ಬೇಕಂದ್ರೆ ಈ ಟೇಬಲಿಗೆ, ಇದು 215 ಅನ್ನೋ ಟೇಬಲಿಗೆ ನೀವೇನ್ ಮಾಡ್ಬೇಕು, ಹೀಗೆ 2 3 4 ಇವೆಲ್ಲ ಟೇಬಲ್ಸ್ಲೆ ಮಲ್ಟಿಪ್ಲೈ ಮಾಡ್ತಾ ಚೆಕ್ ಮಾಡೋದು. ಅದು ಭಾಳ ಆಗ್ತದೆ. ಅದಕ್ಕಾಗಿ ನಿಮ್ಗೆ ಸಿಂಪಲ್ ಮೆಥಡ್ ಇದು. ಓಕೆ, ಹೀಗೆ ಮಲ್ಟಿಪ್ಲೈ ಮಾಡಿ ಚೆಕ್ ಮಾಡೋದಾದ್ರೆ ನಿಮ್ಗೆ ತಲೆ ಬೇರೆ ಆಗತ್ತೆ ಅದು. ಸೊ ನೀವೇನ್ ಮಾಡ್ಬೇಕಂದ್ರೆ ಇದೇ ತರ ಆಡ್ ಮಾಡ್ತಾ ಹೋಗ್ಬೇಕು. ಜಲ್ದಿ ವ್ಯಾಲ್ಯೂ ಸಿಗತ್ತೆ ನಿಮ್ಗೆ. ಇಲ್ಲಿ ಇಷ್ಟು ಬಂತು, ಮತ್ತೆ ಇಲ್ಲಿ 5 ಟೈಮ್ಸ್ ಆಡ್ ಮಾಡೋಣ. ಇದು ಮತ್ತೆ ಎಷ್ಟು ಬರುತ್ತೆ, ಸೇಮ್ ರಿಪೀಟ್ ವ್ಯಾಲ್ಯೂ 5 ಟೈಮ್ಸ್ ಆಡ್ ಮಾಡೋಣ. ಇಲ್ಲಿ ಎಷ್ಟು ಬಂದಿದೆ ಇಲ್ಲಿ ಅಷ್ಟೇ ಬರುತ್ತೆ, ಹೌದು ತಾನೆ? ಏನ್ ಮಾಡಿ ಈ ವ್ಯಾಲ್ಯೂ ಆಡ್ ಮಾಡೋಣ. ಎಷ್ಟಾಗತ್ತೆ, ಫಸ್ಟ್ ಇವೆರಡು
ಅಂದ್ರೆ 10 ಟೈಮ್ಸ್ ಆಡ್ ಮಾಡೋಣ ಎಷ್ಟು ವ್ಯಾಲ್ಯೂ ಬಂದಿದೆ ಅಂತ ಗೊತ್ತಾಗ್ತದೆ ಅಲ್ಲಿ. ಸೆವೆನ್ 14, ಇದೊಂದು 15, ಇಲ್ಲಿ 1, ಇಲ್ಲಿ 2, ಎಷ್ಟು ಬಂತು? ಹಾಗಾದ್ರೆ 10 ಟೈಮ್ಸ್ ಇದು ಈ ವ್ಯಾಲ್ಯೂನ ಆಡ್ ಮಾಡ್ತಾ ಹೋಗೋಣ, ಎಷ್ಟು ಬಂತು? ನಮ್ಗೆ ಸ್ವಲ್ಪ ನಿಯರ್ ಬಂತು. ಹಾಗಾದ್ರೆ ಇನ್ನ ಮತ್ತೆ ಎಷ್ಟು ಆಡ್ ಮಾಡಿದ್ರೆ ವ್ಯಾಲ್ಯೂನ ಕರೆಕ್ಟ್ ಆಗಿ ಬರುತ್ತೆ ಅಂತ ನೋಡಿ. 5 ಟೈಮ್ಸ್ ಆಡ್ ಮಾಡೋಣ, ಬಂದಿತ್ತು ಎಷ್ಟು ವ್ಯಾಲ್ಯೂ? 1075 ಅಂತ ಬಂದಿತ್ತು. ಇಲ್ಲಿ 10 ಟೈಮ್ಸ್ ಮಾಡಿದ ವ್ಯಾಲ್ಯೂ ಈ 5ಗೆ ಆಡ್ ಮಾಡಿ ಮತ್ತೆ 15 ಟೈಮ್ಸ್ ಆಗುತ್ತೆ. ಇಲ್ಲಿ ಈ ವ್ಯಾಲ್ಯೂ ಬಂದಿದ್ದು 10 ಟೈಮ್ಸ್, ಇದು 5 ಟೈಮ್ಸ್, ಇದು 5 ಟೈಮ್ಸ್, ಎರಡು ಕೂಡಿ ಇದು ಬಂದಿರೋದು 10 ಟೈಮ್ಸ್ ಆಯ್ತು. ಇನ್ನ ಈ 10 ಟೈಮ್ಸ್ಗೆ ಮತ್ತೆ 5 ಟೈಮ್ಸ್ ಆಡ್ ಮಾಡಬೇಕು. ಯಾವ ವ್ಯಾಲ್ಯೂ? ಈ ವ್ಯಾಲ್ಯೂ ಆಡ್ ಮಾಡಿ ಎಷ್ಟಾಗತ್ತೆ ಹೇಳಿ ನೋಡೋಣ. 2150ಗೆ 1075 ಈ ವ್ಯಾಲ್ಯೂಲೆ ನೀವು ಏನ್ ಮಾಡಬೇಕು? ಆಡ್ ಮಾಡಬೇಕು. ಇಲ್ಲಿ 5 ಇದೆ, 7 3 10 plus 2 12, 1 plus 1 2, ಇದು 3, ಅಂದ್ರೆ ಸ್ವಲ್ಪ ನಿಯರ್ ಬಂತು. ಇನ್ನೂ ಸ್ವಲ್ಪ ನಿಯರ್ ಬರುತ್ತೆ ಅಲ್ಲ ಅಂತ ಚೆಕ್ ಮಾಡೋಣ. ಇದು 15 ಟೈಮ್ಸ್ ಆಯ್ತು. 15 ಟೈಮ್ಸ್ ಆದ್ಮೇಲೆ ಏನ್ ಬಂದಿದೆ ವ್ಯಾಲ್ಯೂ? 15 ಟೈಮ್ಸ್ ಆಡ್ ಮಾಡೋಣ, 3225 ಅಂತ ಬಂತು. ಹೌದು ತಾನೆ? 15 ಟೈಮ್ಸ್ ಆಡ್ ಮಾಡೋಣ, ಅಷ್ಟು ಬಂತು ವ್ಯಾಲ್ಯೂ. ಇನ್ ನೆಕ್ಸ್ಟ್ ಏನ್ ಮಾಡ್ಬೇಕು? 15 ಟೈಮ್ಸ್ ಆದ್ಮೇಲೆ ಏನ್ ಮಾಡ್ಬೇಕು? 15 ಟೈಮ್ಸ್ ಆದ್ಮೇಲೆ ಮತ್ತೆ 2 ಟೈಮ್ ಆಡ್ ಮಾಡಿ ನೋಡೋಣ. 2 ಟೈಮ್ ಆಡ್ ಮಾಡೋ ಬದಲಿ ಅದೇ ನಂಬರ್ ಇನ್ನೊಂದ್ಸಲ ಆಡ್ ಮಾಡೋಣ. ಇಲ್ಲಿ 16 ಟೈಮ್ ಆಯ್ತು. 15 ಆಗಿತ್ತು, ಇಲ್ಲಿ 16 ಆಯ್ತು. ಇದು ವ್ಯಾಲ್ಯೂ 15 ಟೈಮ್ಸ್ ಆಡ್ ಮಾಡೋಣ ಬಂದಿದೆ. ಅಂದ್ರೆ ಇದೊಂದು ಹಿಡಿದ್ರೆ 16 ಆಗ್ತದೆ. ಹೌದು ತಾನೆ? ಆಡ್ ಮಾಡಿ, ಇಲ್ಲಿ 10 ಆಗ್ತದೆ, ಇಲ್ಲಿ 2 ಮತ್ತೆ 2 4 ಆಗುತ್ತೆ, ಇಲ್ಲಿ 2 ಮತ್ತೆ 2 4, ಇಲ್ಲೇ 3. ಹೌದು ತಾನೆ? ಎಷ್ಟು ಬಂತು? 16 ಟೈಮ್ ಆಡ್ ಮಾಡಿ ಮತ್ತೆ ಇನ್ನ ನಿಯರ್ ಬರುತ್ತೆ ಎಲ್ಲ ನೋಡೋಣ. ಲಾಸ್ಟ್ ಎಲ್ಲಿ ತನ ವ್ಯಾಲ್ಯೂ ಬರುತ್ತೆ ನೋಡೋಣ. ಇದು 16 ಟೈಮ್ಸ್ ಆಯ್ತು, ಇದಕ್ಕೆ ಮತ್ತೆ 17 ಟೈಮ್ಸ್, ಇಲ್ಲಿ ಮತ್ತೆ ಆಡ್ ಮಾಡೋಣ. ಇದು ಏನಾಯ್ತು? 17 ಟೈಮ್ಸ್ ಆಯ್ತು. ಹೌದು ತಾನೆ? ಇಲ್ಲಿ 5 ಬಂತು, ಇಲ್ಲಿ 5 ಬಂತು, ಇಲ್ಲಿ 6 ಬಂತು, ಇಲ್ಲಿ 3 ಬಂತು. ರೈಟ್? ಓಕೆ. ನೆಕ್ಸ್ಟ್ ಏನಂದ್ರೆ ಇಲ್ಲಿ 17 ಟೈಮ್ಸ್ ಆಯ್ತು. ಮತ್ತೆ ಇನ್ನ ನಿಯರ್ ವ್ಯಾಲ್ಯೂ ಬರುತ್ತೆ ಇಲ್ಲ ಅಂತ ಚೆಕ್ ಮಾಡೋಣ. 3 6 5 5 ಅಂತ ತಗೊಳ್ಳಿ. ತಗೊಂಡು 215 ವ್ಯಾಲ್ಯೂ ತಗೊಳ್ಳಿ. ಇದು ತಗೊಂಡ ಓಕೆ. ಮತ್ತೆ ಎಷ್ಟು ಟೈಮ್ ಆಯ್ತು? ಇದು 18 ಟೈಮ್ ಆಯ್ತು. ಇಲ್ಲಿ 10 ಬಂತು, 5 6 7 ಆಯ್ತು, 6 to 8 ಆಯ್ತು, ಇಲ್ಲಿ 3 ಆಯ್ತು. ನಿಯರ್ ಬಂತು. ಇನ್ನೊಂದು ಟೈಮ್ ಆಡ್ ಮಾಡಿದ್ರೆ ಎಷ್ಟಾಗತ್ತೆ ಅಂತ ನೋಡೋಣ. ಹೆಚ್ಚು ಈ ವ್ಯಾಲ್ಯೂಕ್ಕಿಂತ ಹೆಚ್ಚು ಬಂದ್ರೆ ನೀವೇನ್ ಮಾಡ್ಬೇಕು? ಅದು ನೆಕ್ಸ್ಟ್ ಇದು ಆಡ್ ಮಾಡಿದ್ದು ಬಿಟ್ಟು 18 ಟೈಮ್ಸ್ ಅಂತ ಅಷ್ಟು ತಗೋಬೇಕು. ಹೆಚ್ಚು ಬರುತ್ತೆ ಏನ್ ಕಮ್ಮಿ ಬರುತ್ತೆ ಅಂತ ನೋಡೋಣ. ಇದು 8 ಆಗ್ತದೆ ಅಂದ್ರೆ ಹೆಚ್ಚಿಗೆ ಆಯ್ತು, ಅಂದ್ರೆ 85 ಜಾಸ್ತಿ ಆಯ್ತು 4000ಕ್ಕಿಂತಲೂ. ಸೊ ಹಾಗಾದ್ರೆ ಎಷ್ಟನೇ ಟೈಮಿಗೆ ಆಗ್ತದೆ? ಇದು 18 ಟೈಮ್ಸ್. ಅಂದ್ರೆ ನೀವೇನ್ ಮಾಡ್ಬೇಕಿಲ್ಲಿ? 2500ನ 4000ಗೆ ಇದು ಎಷ್ಟು ಟೈಮ್? 18 ಟೈಮ್ಸ್ ಆಯ್ತು. ನಮ್ಗೆ 18 ಟೈಮ್ಸ್ ಆಡ್ ಮಾಡೋಣ, ಎಷ್ಟು ಸಿಕ್ತು ಆನ್ಸರ್? ಇಷ್ಟು. 18 ಟೈಮ್ಸ್ ಆಡ್ ಮಾಡೋಣ, ಇಷ್ಟು ಆನ್ಸರ್ ಸಿಕ್ತು. ಈ ಆನ್ಸರ್ ಅಲ್ಲಿ ಈ ಆನ್ಸರ್ ನ ಸಬ್ಟ್ರಾಕ್ಟ್ ಮಾಡಿದ್ರೆ ಇಷ್ಟು ರಿಮೈಂಡರ್ ಬರುತ್ತೆ. ಹಾಗಾದ್ರೆ ಎಷ್ಟು ಸ್ಟಿಚ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಅಂದ್ರೆ ಇಲ್ಲಿ 1 ಹಾಕ್ತಿರಿ, ಇಲ್ಲಿ 18 ಅಂತ ಹಾಕ್ತಿರಿ. ಹಾಗಾದ್ರೆ ಎಷ್ಟು ಆಯ್ತು? 18 ಸ್ಟಿಚಸ್ ಮಾಡಿದ್ದಾರೆ.
ಇಷ್ಟು ಸ್ಟಿಚ್ ಮಾಡಿದ್ದಾರೆ ಅಂತ ಅರ್ಥ ಆಯ್ತು. ಇದು ನೋಟ್ ಮಾಡ್ಕೊಳ್ಳಿ, ಇದು ಸೈಡ್ ಅಲ್ಲಿ ನೋಟ್ ಮಾಡ್ಕೊಂಡು ಈ ತರ ಒಂದ್ಸ ಈ ತರ ಕ್ಯಾನ್ಸಲ್ ಹಾಕಿ ಇಲ್ಲಿ ಯಾವಾಗ್ಲೂ ಕ್ವಶನ್ ವ್ಯಾಲ್ಯೂಸ್ ಅಷ್ಟೇ ಬರೀತಾರೆ. ಇಲ್ಲಿ ಇಲ್ಲಿ ಕ್ಯಾನ್ಸಲೇಷನ್ ಇಲ್ಲಿ ಮಾಡುವಾಗ ಇಲ್ಲಿ ಕ್ವಶನ್ ವ್ಯಾಲ್ಯೂಸ್ ಮಾತ್ರ ಬರೀತಾರೆ. ಇದ್ರದ್ದು ಕ್ವಶನ್ ವ್ಯಾಲ್ಯೂ 1, ಇದ್ರದ್ದು 18 ಅಂತ ತಗೊಂಡು ಮಾಡ್ತಾರೆ. ಓಕೆ, ಇದು ನೋಟ್ ಮಾಡ್ಕೊಂಡ್ರೆ ವಿಡಿಯೋ ಪಾಸ್ ಮಾಡ್ಬೇಕು, ನೋಟ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಏನಂದ್ರೆ ಚಿಲ್ಡ್ರನ್ಸ್, ಹಾಗಾದ್ರೆ ಎಷ್ಟು ಟಿ ಶರ್ಟ್ಸ್ ಆದ್ವು, ಎಷ್ಟು ಶರ್ಟ್ಸ್ ನ ಸ್ಟಿಚ್ ಮಾಡಿದ್ರು ಇಷ್ಟು ಈಸ್ ಈಕ್ವಲ್ ಟು ಇದೆಲ್ಲ ಎಷ್ಟು ಶರ್ಟ್ ಆದ್ವು ಅಂದ್ರೆ ಇಷ್ಟು. ಇದು ಆನ್ಸರ್ ಇದೆ, ಇದು ಬರ್ಕೋರಿ. ಫಸ್ಟ್ ಬರ್ಕೊಂಡ್ರ ಎಷ್ಟು ಶರ್ಟ್ಸ್ ಆದ್ವು, ಅದಾಯ್ತು. ಇನ್ನೇನ್ ಕೇಳಿದ್ದಾರೆ ನಿಮ್ಗೆ, ಎಷ್ಟು ಉಳಿದು ಅಂತ ಕೇಳಿದ್ದಾರೆ. ಅಂದ್ರೆ ಎಷ್ಟು ಯೂಸ್ ಮಾಡ್ಕೊಂಡಿರಿ ನೀವು ಅಂದ್ರೆ 4000 ಎಷ್ಟು ಇದೆ. ಇದ್ರಲ್ಲಿ ಎಷ್ಟು ಕ್ಲಾತ್ ನ ನೀವು ಬಳಸ್ಕೊಂಡಿರಿ, ಇಷ್ಟು ಟಿ ಶರ್ಟ್ಸ್ ಸ್ಟಿಚ್ ಮಾಡಿದಂದ್ರೆ ಇಷ್ಟು ಮೀಟರ್ ಬಟ್ಟೆ ಯೂಸ್ ಆಗಿದೆ. ಅಂದ್ರೆ ಇವು ಅಷ್ಟು ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಬಂದಿತ್ತು 3820 ಅಂತ ಇನ್ನೇನೋ ಬಂದಿತ್ತು ತಾನೆ. ಎಷ್ಟು ಬಂದಿತ್ತು ಇದು ಮಲ್ಟಿಪ್ಲೈ ಮಾಡಿ ನೋಡೋಣ. ಇಲ್ಲಿ ಏನ್ ಮಾಡ್ಬೇಕು, ಫಸ್ಟ್ ನೀವು ಇದನ್ನ ಮಲ್ಟಿಪ್ಲೈ ಮಾಡ್ಬೇಕು. ಸಾರಿ, ನಿಮ್ಗೆ ಎಷ್ಟು ಮೀಟರ್ ಬಟ್ಟೆ ಕೊಟ್ಟಿದ್ದಾರೆ ಅಂದ್ರೆ 40 ಮೀಟರ್ ಅಂದ್ರೆ 40,000 ಸೆಂಟಿಮೀಟರ್ ಆಯ್ತು. ಎಷ್ಟು ಬಳಸ್ಕೊಂಡಿವಿ ಅಂದ್ರೆ ಇಷ್ಟು ಸ್ಟಿಚ್ ಆಗಿದೆ, ಇಷ್ಟು ಮೀಟರ್ ಬಟ್ಟೆ ಯೂಸ್ ಆಗಿದೆ. ಅಂದ್ರೆ ಇವು ಎರಡನ್ನ ನಾವು ಮಲ್ಟಿಪ್ಲೈ ಮಾಡ್ಬೇಕು. ಅವು ಎರಡು ಏನ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕು. ಮಲ್ಟಿಪ್ಲೈ ಮಾಡಿ ಇದು ಮಲ್ಟಿಪ್ಲೈ ಮಾಡೋಣ ಬರ್ತೈತಲ್ಲ ಆ ಆನ್ಸರ್ ಇದ್ರೊಳಗೆ ಏನ್ ಮಾಡ್ಬೇಕು, ಸಬ್ಟ್ರಾಕ್ಟ್ ಮಾಡ್ಬೇಕು. ಅಂದ್ರೆ ಇಷ್ಟು ನಾವು ಬಳಸ್ಕೊಂಡಿವಿ ಬಟ್ಟೆ ಸ್ಟಿಚ್ ಮಾಡೋದಿಕ್ಕೆ, ಇಷ್ಟು ಬಟ್ಟೆ ಒಳಗ ಇಷ್ಟು ಬಟ್ಟೆ ನಾವು ಬಳಸ್ಕೊಂಡಿವಿ. ಹಾಗಾದ್ರೆ ಎಷ್ಟು ಉಳಿತದೆ ಅಂತ ಅದನ್ನ ನಾವು ಬರಿಬೇಕು. ಹೇಗೆ ಸಾಲ್ವ್ ಮಾಡ್ತೀರಾ ಇದು ಎಷ್ಟಾಗ್ತದೆ ನೋಡ್ಬೇಕು. 4000 ಅಲ್ಲಿ ಇದು ಮಲ್ಟಿಪ್ಲೈ ಮಾಡಿ ಆನ್ಸರ್ ಎಷ್ಟು ಬರುತ್ತೆ ಹೇಳಿ. 8 5 ಎಷ್ಟಾಯ್ತು 40. 8 5 40, 8 1 8, 8 1 8. ಆ 8 ಅಲ್ಲಿ 4 ಆಡ್ ಮಾಡಿದ್ರೆ 12 ಆಗ್ತದೆ. 8 2 16, ಇದು ಒಂದು 17 ಆಯ್ತು. ಇಷ್ಟು ಆನ್ಸರ್ ಬಂತು. 8 ಮಲ್ಟಿಪ್ಲೈ ಮಾಡೋಣ, ಆಮೇಲೆ 1 ಮಲ್ಟಿಪ್ಲೈ ಮಾಡಬೇಕು. 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ 5 ಬರುತ್ತೆ, ಇಲ್ಲಿ 1 ಬರುತ್ತೆ, ಇಲ್ಲಿ 2 ಬರುತ್ತೆ. ಎಕ್ಸಾಕ್ಟ್ ಯಾವ ನಂಬರ್ ಇದೆ ಅದೇ ಬರುತ್ತೆ ಇಲ್ಲಿ. ಅದಾದ್ಮೇಲೆ ಇನ್ನೇನ್ ಮಾಡಬೇಕು, 0 ಇದು 7 ಆಗತ್ತೆ, ಇಲ್ಲಿ 8, ಇಲ್ಲಿ 3 ಅಂದ್ರೆ 3870. ಎಷ್ಟು ಬಂತ ಆನ್ಸರ್ 3870. ಇಷ್ಟು ಉಳಿತು. ಅಂದ್ರೆ ಇಷ್ಟರಲ್ಲಿ ಇಷ್ಟನ್ನ ಸಬ್ಟ್ರಾಕ್ಟ್ ಮಾಡ್ಬೇಕಿಲ್ಲ ನಾವು. ಹೇಳಿ ಎಷ್ಟು ಆಗತ್ತೆ ಆನ್ಸರ್, ಎಷ್ಟಾಗತ್ತೆ ಹೇಳಿ ನೋಡೋಣ. 0 ಅಲ್ಲಿ 0 ಹೋದ್ರೆ 0, ಈ 0 ಅಲ್ಲಿ 7 ತೆಗಿಯೋಕೆ ಬರಲ್ಲ. ಅಂದ್ರೆ ನಾವು ಕ್ಯಾರಿ ಕೊಡ್ಬೇಕು. ಇಲ್ಲಿ 1 ಕ್ಯಾರಿ ಕೊಡ್ತೀವಿ. 10 ಅಲ್ಲಿ 7 ಹೋದ್ರೆ 3. ಓಕೆ, ಇಲ್ಲಿ ಮತ್ತೆ 10 ಅಲ್ಲಿ ಇಲ್ಲಿ 1 ಕ್ಯಾರಿ ಕೊಟ್ಟಿರ್ತೀವಿ, ನೆಕ್ಸ್ಟ್ 8 ಇರುತ್ತೆ. ಆ 8 ಇದೊಂದು 9, ಅಂದ್ರೆ 10 ಅಲ್ಲಿ 9 ಹೋದ್ರೆ 1 ಆಗ್ತದೆ. ಹೌದು ತಾನೆ, 1 ಆಯ್ತು. ಆ 4 ಅಲ್ಲಿ 4ನ ರಿಮೂವ್ ಮಾಡಿದ್ರೆ ಎಷ್ಟು 0. ಹಾಗಾದ್ರೆ 130. ಅಲ್ಲಿ ಹಿಂದೆ ನಾವು ಡಿವೈಡ್ ಮಾಡಿದ್ವಲ್ಲ
ಈ ಥರ 215 4000 ಮತ್ತು 18ನ 3870 ಅಂತ ಹಾಕಿ ಇಲ್ಲಿ ಡಿವೈಡ್ ಮಾಡಿ. ಇಲ್ಲಿ 930 ಅಂತ ಬರ್ದಿದ್ವಿ ತಾನೇ, ಅದು 930 ಅಂತ ತೆಗೆದು ನೀವು 130 ಅಂತ ಮಾಡ್ಕೊಳ್ಳಿ. ಅದು ರಿಮೈಂಡರ್ ಪ್ಲೇಸಲ್ಲಿ 130 ಅಂತ ಉಳ್ಕೋರಿ. ಎಷ್ಟು ಉಳಿಯಿತು? 130 ರಿಮೈನ್ಸ್. ಎಷ್ಟು ಉಳಿತು? ಅದ್ರ ರಿಮೈಂಡರ್ ಪ್ಲೇಸಲ್ಲಿ ನೀವು 930 ಅಂತ ಇರೋದನ್ನ ತೆಗೆದು 130 ಅಂತ ಮಾಡ್ಕೊಳ್ಳಿ. 130 ಆಗ್ತದೆ. ಇದರಲ್ಲಿ ಇದು ಸಬ್ಟ್ರಾಕ್ಟ್ ಮಾಡಿದ್ರೆ 130 ಅಂತ ಆಗ್ತದೆ. ಅದು ಕರೆಕ್ಟ್ ಮಾಡ್ಕೊಳ್ಳಿ ನೀವು. ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ಇದನ್ನ ಈ ತರ ಸಾಲ್ವ್ ಮಾಡಬೇಕು. ಅರ್ಥ ಆಯ್ತಾ ಚಿಲ್ಡ್ರನ್ಸ್? ಇದಿಷ್ಟು ಹೇಳಿ ನಾನು ಕ್ಲಾಸ್ನ ಸ್ಟಾಪ್ ಮಾಡ್ತೀನಿ. ಸೊ ಚಿಲ್ಡ್ರನ್ಸ್, ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ನಿಮಗೆ ನಾನು ಹೇಳಿರುವ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಚಿಲ್ಡ್ರನ್ಸ್. ಬಾಯ್.